ದಿವಸ ಹತ್ತು ಹೊಡೆದಿತ್ತು. ಅವಾಗ ಏನಾಯ್ತು, ಒಂದು ಸ್ವಲ್ಪ ಕೊನೆ ಅವರು ಹೋಗೋ ಟೈಮ್ ಬಂತು. ಬರೋಣ ನಾನು ಮನೆಗೆ ಹೋಗಿ, ನಮ್ಮಲ್ಲಿ ಗಂಗಾ ಜಲ ಇತ್ತು, ನಮ್ಮ ತಾಯಿಯವ್ರು ಯಾಕೆ ಆದಾಗ ಹರಿದ್ವಾರ್ಲಿಂದ ತಂದಿದ್ದು. ತರೋಣ ಅದು ನನ್ನ ನೆನಪಾಗಿ ನಾ ಮನೆಗೆ ಹೋದೆ. ಮನೆಗೆ ಹೋಗಿ ಗಂಗಾ ಜಲ ತೊಗೊಂಡು ಬಂದೆ. ನಮ್ಮ ನಾಚಿಯವ್ರ ಮನೆಯವರು ಇದ್ದರು. ನಾನು ಅವರು ಏನ್ರಿ ಗಂಗಾ ಜಲ ತಂದು ಹಾಕಿದ ಕೂಡಲೇ ಪ್ರಾಣ ಬಿಟ್ಟರು. ಆ ದಿವಸ ಏನೈತಿ, ಸೋಮವಾರ, ನೂಲು ಹುಣ್ಣಿಮೆ, ರಾಜಯೋಗ ಮತ್ತು ಶ್ರಾವಣ ತಿಂಗಳ, ಹಿಂಗೆ ಎಲ್ಲ ಭಯಂಕರ ಇದರ ದಿವಸಗಳು. ಅಷ್ಟು ಇದು ಆಗ್ಬೇಕಾದ್ರೆ ದೊಡ್ಡ ದೊಡ್ಡ ಯೋಗಿ ಮುನಿಗಳಿಗೂ ಸತಿಗ ಆ ಮರಣ ಬರೋದಿಲ್ಲ. ಆ ಟೈಪ್ ಅವ್ರದ್ದು ಕೊನೆ ದಿವಸ. ಆಮೇಲೆ ಅಲ್ಲಿಂದ ಏನು ಮಾಡಿದ್ರು ಅಂತಂದರೆ, ಈ ಬಸವೇಶ್ವರ ಮಂಗಲ್ ಭವನ ಬಸ್ ಸ್ಟ್ಯಾಂಡ್ ಕಡೆ ಅಲ್ಲಿ ಹೋಗಿ ಕುಂದಿರಿಸಿದ್ರು. ಅಲ್ಲಿ ಸಾವಿರಾರು ಮಂದಿ ಎಲ್ಲರೂ ಹೆಂಗೆ ಗುರ್ತಾಗ್ತೈತೆ, ಹೆಂಗೆ ಡೋಲು ಬಜಾರ ಅದು ಇದು ತೊಗೊಂಡು ದೂರದಿಂದ ಮಂದಿ ಬರೋದು. ಎಲ್ಲ ಹಳ್ಳಿಲಿಂದ ದೂರಲಿಂದ ಯಾರ್ಯಾರಿಗೆ ಹೆಂಗೆ ತಿಳ್ತೈತಿ ಹಂಗೆ ಬಂದುಬಿಡೋರು. ಆಮೇಲೆ ಒಂದು ದಿವಸ 2 ದಿವಸ ಏನೋ ಕುಂದಿರಿಸಿದ್ರು. ಅಲ್ಲಿಂದ ಮೆರವಣಿಗೆ ಹೊಡಿಸಿದ್ರೆ ನಿಮ್ಗೆ ಹೇಳ್ತೀನಿ, ನಾವು ಅಷ್ಟು ಜನ ಎಂದೂ ನೋಡಿಲ್ಲ. ಲಕ್ಷಾಂತರ ಜನ ಬಾಗಲಕೋಟೆಲಿಂದ ಗದ್ದನಿಕೆರೆ ಕ್ರಾಸ್ ಅವನ್ನ ಎಲ್ಲಿ ಇದು ಮಾಡಿದ್ರು, ಶಿಮಿಕೆರೆ ಮಗ್ಲ ಒಂದು ಗುಡ್ಡದಾಗ, ಅಲ್ಲಿ ಮಠ ಜನ, ಅಷ್ಟು ಜನಗಳು. ನಾವು ಮತ್ತು ಡೋಲು ಮಜಾರೆ ಏನು ಏನು ರಾಕಿಲ್ಲ, ರುಜು ಇಲ್ಲ, ಯಾರಿಗೂ ಏನು ಹೇಳಿಲ್ಲ, ಏನಿಲ್ಲ. ಎಲ್ಲರೂ ಕುಡಿದ್ರು. ದೊಡ್ಡ ಡ್ರಮ್ ಇಟ್ಟಿದ್ರು, ರೊಕ್ಕದ ಸುರಿಮಳೆ ಡ್ರಮ್ ತುಂಬಿದ್ದು ರೊಕ್ಕಲಿಂದ, ಅಷ್ಟು ಜನ. ಮತ್ತು ಹೂವು ಗೀವು ಅಂತೂ ಪೂರಾ ಇದನ್ನ. ಮತ್ತು ಲಕ್ಷಾಂತರ ಜನ, ಅಷ್ಟು ಜನ. ಯಾವ ಲೀಡರ್ ಸತ್ರು, ಯಾವ ದೊಡ್ಡ ಮಂದಿ ಸತ್ರು ನಾವೇನು ನೋಡಿಲ್ಲ ಬಿಡ್ರಿ. ಅಷ್ಟು ತಾವೇ ಸ್ವಯಂಪೂರ್ತಿಲಿಂದ ಬಂದರು ಮಂದಿ. ಈಗ ಜಗದ ಬಗ್ಗೆ ಹೇಳ್ರಿ. ಜಗ ಏನಾತಂತಂದ್ರೆ, ಒಂದು ದಿವಸ ಜಗ ಕಮಿಟಿ ಮಂದಿ ನಾವೆಲ್ಲ ನೋಡಕ್ಕೆ ಹೋದಿವಿ. ಹೋಗೋಣ, ಅಲ್ಲಿ ಶಿಮಿಕೆರೆ ಮಗ್ಲ ಅಲ್ಲಿ ಒಂದು ಗುಡ್ಡಿತ್ತು. ಈಗೆಲ್ಲ ಸಮತಲ್ ಮಾಡ್ಯಾರದು ಬುಲ್ಡೋಜರ್ ಹಚ್ಚಿ. ಈಗ ದೊಡ್ಡ ಮಠ ಆಗಿಬಿಟ್ಟೈತೆ ಬಿಡ್ರಿ. ಅವಾಗ ಏನೂ ಇದ್ದಿಲ್ಲ ಅಂತ ಅಂದ್ಕೊಳ್ಳಿ. ಅದು ಒಂದು ಸ್ವಲ್ಪ ಸೆಂಟ್ರದಾಗಿತ್ತು. ರೋಡಿಗೆ ಎಕ್ದಮ್ ಹಚ್ಚಿ, ಇದು ಯಾರ್ದು ಅಂತಂದ್ರೆ, ಇದು ಉಳ್ಳಾಗಡ್ಡಿ ಅಂತೇಳಿ ಒಬ್ಬಳು ವಿಧವಾ ಹೆಣ್ಮಗಳದಾಳೆ, ಅಕ್ಕಿಂದಿದ್ದು ಅಂತಂದ್ರೆ ಮಂದಿ, ಶಿಮಿಕೆರೆ ಮಂದಿ ಅಂದ್ಕೊಳ್ಳಿ. ಅಕ್ಕಿಗೆ ಇಕ್ಕಟ್ಟು ಕೇಳಿದ್ರು ಬಿಡ್ರಿ, ಈ ಜಾಗ ಭಾಳ ಚಲೋ ಐತಿ, ಇಲ್ಲಿ ಮಾಡೋಣ ಅಂತಂದು ಎಲ್ಲರಿಗೂ ಮನಸ್ಸಾತು ಕೂಡಲೇ ಆ ಹೆಣ್ಮಗಳ ಉಳ್ಳಾಗಡ್ಡಿ ಏನು ಹೆಣ್ಮಗಳಿದ್ಲು ಪಾಪ ಬಡವ, ಅಲ್ಲಿ ಅವ್ರು ಸಾಗಾಣಿಕೆ ಮಾಡ್ತಿದ್ರು. ಅದು ಬಿದ್ದಿತ್ತು ಜಾಗ. ನಾನು ಹೋಗಿ ಕೇಳಿದ್ರು ಅವಳು. ಆಕೆ ವಿಧವಾ ಹೆಣ್ಮಗಳು, ಗಂಡು ಸತ್ತಿದ್ದ. 3-4 ಮಂದಿ ಮಕ್ಕಳು ಸಣ್ಣವ್ರು ಇದ್ದರು ಎಲ್ಲರೂ. ನಾನು ಲಡ್ಡು ಮುತ್ಯಾನ ಅಂತ ಅಂದ್ಕೊಳ್ಳೆ ಹೂನ ಅಂದ್ಬಿಟ್ಲಕ್ಕೆ. ಇಷ್ಟು ಬಡವ ಇದ್ದರು ಹೂ ಅಂದ್ಲಕ್ಕೆ. ಹೂ ಅನ್ನಾನ ಇವರು ಇಲ್ಲಿ ಮುತ್ಯಾನ ಕಡೆ ಬಂದರು. ಎಲ್ಲರೂ ಬಂದ್ಕೊಳ್ಳಿ ಕೇಳಿದರು. ಅಲ್ಲಿ ಮತ್ತು ಬಲಕ್ಕೆ ಜಾಗ ಐತಿ ಹೋಗುವ ಹೊತ್ನ್ಯಾಗ, ಮತ್ತು ಅಲ್ಲಿ ಮಾಡೋನೇನು ಅಂತ ಮಾಡಿ ಅಂತಂದು ಅಂದ್ಕೊಳ್ಳಿ. ಆವಾಗ ಅದ ಜಾಗ ಫಿಕ್ಸ್ ಮಾಡಿ ಅಲ್ಲೇ ಇದು ಮಾಡಿದ್ರು. ಈಗ ಅವರು ಲಿಂಗದೊಳಗೆ ಆಗೋಕ್ಕಿಂತ ಮೊದಲನೇ ಜಾಗ ಫಿಕ್ಸ್ ಮಾಡಿದ್ರು. ಲಿಂಗಕ್ಕೆ ಆಗೋ ಮೊದಲೇ ಜಾಗ ಫಿಕ್ಸ್ ಮಾಡಿದ್ರು. ಮತ್ತು ಅವ್ನು ಕೇಳಿದ್ರು, ಜಾಗ ನೋಡಿ ಮುತ್ಯ, ಮತ್ತು ಬಲಕ್ಕೆ ಐತಿ, ಮತ್ತು ಗುಡ್ಡ ಐತಿ, ಅಲ್ಲಿ ಮಾಡೋನೇನು ಮಾಡಿ ಭಾಳ ಮಾತಾಡ್ತಿದ್ದಲ್ಲ ಅಲ್ಲ, ಮಾಡಿ. ಕೊನೆಯ ದಿನಗಳಲ್ಲಿ ಆಹಾರ ಬಿಟ್ಟರು, ಊಟ ಬಿಟ್ಟರು, ನೀರು ಬಿಟ್ಟರು ಅನ್ನುವಂಥದ್ದು. ಅದೇ ಹೇಳಿದ್ನಲ್ಲ, 55 ದಿವಸ ಊಟ ಮಾಡಿಲ್ಲ, ನೀರು ಕುಡಿದಿಲ್ಲ. ಆದರೂ ಮಿನ ಮೀಸ್ತಿದ್ದ. ಇವ ಇದು ಮಾಡಿಲ್ಲ, ಜಳಕ ಮಾಡಿಲ್ಲ, ಅನ್ನೋಂಗಿದ್ದಿಲ್ಲ. 4 ತಿಂಗಳು ಒಂದೇ ಸತತ್ ಮಕ್ಕೊಂಡ, ಹೇಳ್ತಿದ್ದಿಲ್ಲ. ನಾವೇ ಎಬಸ್ ಕುಂದಿರ್ತಿದ್ದೀವಿ. ಆದ್ರ ಹಿಂದೆ ಬೆನ್ನ ಹಿಂದೆ ಏನಾರು ಆಗೈತಿ ಅಥವಾ ಗಾಯ ಆಗೈತಿ ಅನ್ನುವಂಥ ಏನೂ ಆಗಿದ್ದಿಲ್ಲ. ಅಂತಿದ್ದಿಲ್ಲ, ಊಟ ಕೇಳ್ತಿದ್ದಿಲ್ಲ, ನೀರು ಕೇಳ್ತಿದ್ದಿಲ್ಲ, ಏನೂ ಇಲ್ಲ. ಎಲ್ಲ ಅಲ್ಲೇ. ಮತ್ತು ಯಾರಿಗೂ ಏನೂ ಗುರ್ತಾಗ್ತಿದ್ದಿಲ್ಲ. ಯಾವಾಗ
ಮೂಲ ವಿಸರ್ಜನೆ ಮಾಡ್ತಾನೆ, ಏನು ಮಾಡ್ತಾನೆ ಏನು ಯಾರ್ದು ಏನು ಗೊತ್ತಾಗ್ತಿದೆ. ಓಕೆ. ಇನ್ನು ಕೊನೆ ದಿನಗಳಲ್ಲಿ ಏನಾದರೂ ಹೇಳಿದ್ರ ನೀವು ಅಲ್ಲಿದ್ರೇನ್ರಿ ಅವಾಗ? ಏನು ಅಂಥದ್ದೇನೂ ಹೇಳಿಲ್ಲ, ಅಂಥದ್ದೇನೂ ಹೇಳಿಲ್ಲ. ಈಗ ಅವಾಗ ಅವರು ಕೊನೆ ಉಸಿರು ಎಳೆಯುವಾಗ ಅಥವಾ ಕೊನೆಗೆ ಕೊನೆ ಉಸಿರು ಹೇಳುವಾಗ ನಾವು ಅಲ್ಲೇ ಇದ್ದೆ. ಅಲ್ಲೇ ಇದ್ರಿ? 10 ಗಂಟೆ ನಾನು ಮತ್ತು ಶಿವರ ಮನೆಯವರು ಅವರು ಇಬ್ಬರು ಇದ್ದೀವಿ, ಅಲ್ಲೇ ಇದ್ದೀವಿ. ಮಂದಿನೂ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು, ಆ ದಿವಸ ಬಂದಿದ್ದಿಲ್ಲ, ಬಂದಿರಬೇಕು, ಆದ್ರೆ ಬಂದು ಹೋಗಾಕತ್ತಿದ್ರು, ಆದ್ರೆ ನಾವು ಇಬ್ಬರು ಇದ್ದೀವಿ. ಈಗ ಲಡ್ಡು ಮುತ್ತಿಯವರು ಪವಾಡಗಳು ಇನ್ನೂ ನಡೀತಾ ಇದ್ದಾವ? ಭಯಂಕರ ನಡೀತಾವ್ರಿ, ಭಯಂಕರ. ದೂರದಿಂದ ಬಂದು ಇವತ್ತು ನೋಡ್ರಿ ತುಮಕೂರ್ಲಿಂದ ಫೋನ್ ಮಾಡಿದ್ರು, ನಾವು ಅವನ ಭಕ್ತರು ಮತ್ತು ನಾವು ಅಲ್ಲಿ ಹೋಗಿದ್ದೀವಿ, ಆದರೆ ಆ ದಿವಸ ಇದನ್ನ ಮಠನ ಬಂದಿತ್ತು, ಎಲ್ಲ ಲಾಕ್ ಇತ್ತು, ದರ್ಶನ ಎಲ್ಲ ಆಗಲಿಲ್ಲ. ನಾವು ಮತ್ತೆ ಇನ್ನೊಮ್ಮೆ ಬರ್ತೀವಿ, ಅವ್ರ ಬಗ್ಗೆ ಮತ್ತೆ ನಿಮ್ಗೇನ್ರ ನಾವು ಹೇಳಿದ್ದು ಇದು ನೋಡ್ಯಾರ KTTV ಒಳಗೆ, ಹಾಂ, ಅದನ್ನು ನೋಡಿ ಅವ್ರು ಫೋನ್ ಮಾಡಿದರು. ಮತ್ತು ನಾನು ಅವ್ರ ಫೋಟೋ ಮಾಡ್ತೀನಿ. ಭಯಂಕರ ದುಡ್ಕಿ ಕೊಟ್ಟಾರೆ ನಮ್ಗೆ. ನಾವು 35 ವರ್ಷ ಆಯ್ತು. ನಂದು ಇಲ್ಲಿ ಬಾಗಲಕೋಟೆ ವಲ್ಲಭಾಯಿ ಚೌಕ್ನಾಗ ರಾಜ್ ಫೋಟೋ ಸ್ಟುಡಿಯೋ ಅಂತ, ನನ್ನ ಹೆಸರು ದೇವೇಂದ್ರ ಪುರೋಹಿತ್ ಅಂತೇಳಿ. ನಾನು ಈಗ 50 ವರ್ಷ ಹಿಂದೆ ಫೋಟೋ ತೆಗ್ದೀನಿ ಅವ್ರದ್ದು. ಈಗಾದರೂ ಭಯಂಕರ ಮಾಡ್ತೀನಿ. ಮುನಾಪಲ್ಲಿ ನಮ್ಮ ಹೊರತು ಯಾರ ಕಡೆ ಫೋಟೋ ಸಿಗೋದಿಲ್ಲ. ಈಗಾದರೂ ದರ ಅಮಾಸಿಗೆ ಅಲ್ಲಿ ಲಡ್ಡು ಮುತ್ತನ ಕಡೆ ಹೋಗಿರ್ತೀನಿ. ಈಗ ಮುತ್ತಿಯವ್ರು ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈಗ ಲಡ್ಡು ಮುತ್ಯನ ಅನೇಕ ಜನ ಕೇಳ್ಕೊಂಡು ಕಾಲ್ ಮಾಡ್ತಾರೆ. ಸೊ ಯಾವ ರೀತಿ ಬರಬೇಕು ಅವರು? ಇಲ್ಲಿ ಬಂದರೆ ವ್ಯವಸ್ಥೆ ಹೇಗಿರುತ್ತೆ? ಇಲ್ಲಿ ಬಂದರೆ ಸಿಮಿಕೆರೆ, ಇದು ಗದ್ದನಕೆರೆ ಕ್ರಾಸ್ ಆದರೆ ಮಠ ಐತೆ ಅವ್ರ ಕಡೆ ಅವ್ರದ್ದು. ಸಿಮಿಕೆರೆ ಹೋಗೋ ರಸ್ತೆದಾಗ, ಸಿಮಿಕೆರೆ ಸ್ವಲ್ಪ ದೂರ ಆಗ್ತೈತಿ, ಆದರೂ ಅಲ್ಲಿ ಮಠ ಐತಿ. ಅಲ್ಲಿ ಇಳ್ಕೊಳಕ್ಕೆ ಜಾಗ ಐತಿ, ನೀರು ಐತಿ, ಬೋರ್ ಐತಿ, ಲಗ್ನ ಆಗ್ತಾವು, ಮಂಗಲ ಕಾರ್ಯಾಲಯ ಐತಿ, ಎಲ್ಲ ಭಾಳ ಸೌಕರ್ಯ ಐತಿ. ಪ್ರಸಾದ ವ್ಯವಸ್ಥೆ ದಿನ ಪ್ರಸಾದ ವ್ಯವಸ್ಥೆ ದಿವಸ ಇರೋದಿಲ್ಲ, ಅಮಾಸಿಗೆ ಒಮ್ಮೆ ಇರ್ತೈತಿ. ವಿಜಯಪುರದವ್ರು ಒಬ್ಬರು ರಾಮಣ್ಣ ಅಂಥೇಳಿ, ಅವ್ರ ಮಗ ಒಂದು 3-4 ವರ್ಷದವ ಇದ್ದ. ಇಲ್ಲಿ ನಾ ಲಡ್ಡು ಮುಚ್ಚನ್ ಫೋಟೋ ತೆಗಿಯೋ ಹೊತ್ನ್ಯಾಗ ನಾಸಿಯವ್ರ ಮನ್ಯಾಗ ಅವ ತಮ್ಮ ಎಲ್ಲ ಫ್ಯಾಮಿಲಿನೇ ಕರ್ಕೊಂಡು ಬಂದಿದ್ದ. ನಮ್ಮ ಮಗಗೆ ಆಶೀರ್ವಾದ ಮಾಡಿಸ್ರಿ, ಫೋಟೋ ತೆಗೆದ್ರಿ ಅಂತಂದ. ಆಶೀರ್ವಾದ ಮಾಡಿಸಾನ ಫೋಟೋನು ತೆಗೆದೆ. ಈಗ ಅವ ಅಮೇರಿಕಾದಾಗ ಇಂಜಿನಿಯರ್ ಅದಾನ. ಅವನ ಮಗ ತಹಶೀಲ್ದಾರ್ ಏನು ಬಿಜಾಪುರದಾಗ ರಾಮಣ್ಣ ಅಂತ ಅದಾರೆ, ಅವ್ರು ಅಲ್ಲಿ ಮನೆ ಕಟ್ಸ್ಯಾರ. ಅವ್ರು ಇಲ್ಲೇ ಹಳ್ಳಿಯವರು, ಗದ್ದನಕೆರೆ ಕ್ರಾಸ್ ಹತ್ರ ಯಾವುದೋ ಒಂದು ಹಳ್ಳಿ ಐತಿ, ನನಗಷ್ಟು ನೆನಪಿಲ್ಲ. ಅಲ್ಲಿಯವರು ಅಲ್ಲಿ ತಹಶೀಲ್ದಾರ್ ಆಗಿ ರಿಟೈರ್ ಆಗ್ಯಾರ. ಅವರು ಒಂದು ದಿವಸ ಏನಾತಂದ್ರೆ ಇಲ್ಲಿ ಸ್ಪಿನ್ನಿಂಗ್ ಮಿಲ್ದಾಗ 60 ರೂಪಾಯಿಗೆ ನೌಕರಿ ಮಾಡ್ತಿದ್ರು, ತಿಂಗಳ 60 ರೂಪಾಯಿ, ದಿವಸ 2 ರೂಪಾಯಿ. ಸ್ಪಿನ್ನಿಂಗ್ ಮಿಲ್ದಾಗ ನೌಕರಿ ಮಾಡ್ತಿದ್ರು. ನೌಕರಿ ಮಾಡೋಣ ಏನಾಯ್ತು, ಒಂದು ದಿವಸ ಮುತ್ಯ ಯಾರೋ ಬುತ್ತಿ ಕೊಟ್ಟರು ಮುತ್ಯಾಗ. ಆ ಬುತ್ತಿ ಅವ್ನು ಕೊಟ್ಬಿಟ್ರು ರಾಮಣ್ಣಗೆ. ಹಾಂ, ಕೊಟ್ಬಿಟ್ರು. ಕೊಡೋಣ ಆ ಆಶೀರ್ವಾದದಿಂದ 7 ನೌಕರಿ ಬಂದು ಗೌರ್ಮೆಂಟ್ ಅವ್ರಿಗೆ, ರಾಮಣ್ಣ ಅವ್ರಿಗೆ. ಹಾಂ, 7 ನೌಕರಿ ಬಂದು. 7 ನೌಕರಿ ಬಂದರೆ ಒಂದು ತಹಶೀಲ್ದಾರ್ ನೌಕರಿಗೆ ಅವರು ಹೋದರು. ಎಲ್ಲ ಯಾಕೆ ಹೆಂಗೆ ಹೋಗಕ್ಕೆ ಸಾಧ್ಯ? ಅದು ಗೌರ್ಮೆಂಟದ್ದು. 2 ರೂಪಾಯಿದಾಗ ದುಡಿಯೋರು ಆ ಮುತ್ಯನ ಆಶೀರ್ವಾದದಿಂದ 7 ನೌಕರಿ ಬಂದು ಗೌರ್ಮೆಂಟ್. ಈಗ ಭಯಂಕರ ಧನ್ಯದಾರ. ಅವ್ರ ಮಗ ಇಂಜಿನಿಯರ್ ಅದಾನ ರೀ, ಅಮೇರಿಕಾದಾಗ ಅದಾನ. ಮಗಳು ಆಸ್ಟ್ರೇಲಿಯಾದಾಗ ಅದಾಳ. ತಿಂಗಳ ತಪ್ಪದೆ ಫೋನ್ಪೇ 5,000 ರೂಪಾಯಿ ಕಳಿಸ್ತಾರೆ ಊಟಕ್ಕೆ, ಪ್ರಸಾದಕ್ಕೆ. ಅಮಾವಾಸ್ಯೆ ದಿವಸ ಪ್ರಸಾದ ಮಾಡಕ್ಕೆ ಮಠದಾಗ. ಈಗ ಈಗಲೂ ಭಕ್ತರು ಬಂದರೆ ಪವಾಡಗಳು ನಡೀತಾವೆ, ಇನ್ನೂ ಭಯಂಕರ ಪವಾಡ ರೀ. ಈಗೂ ರಗಡ್ ಪವಾಡ ನಡೀತಾವೆ. ಬಂದು ಹೇಳ್ತಾರೆ ಮಂದಿ. ಒಂದು ದಿವಸ ಏನಾಯ್ತಂದ್ರೆ ಅಲ್ಲಿ ಮುರ್ನಾಳದಾಗ ಒಬ್ಬರು ಗೌಡ್ರು ಕಾಲು ತಿಕ್ತಾರ, ಈ ಪಾರ್ಸಿ ಆದವ್ರಿಗೆ, ಕಾಲು ಕೈ ಹೋದವ್ರಿಗೆ. ಒಂದು ಹುಡುಗಿ ಪಾಪ 8-10 ವರ್ಷದ ಹುಡುಗಿ, ಲೋಕಾಪುರ ಕಡೆ ಅದೇ ಹಳ್ಳಿಯಕ್ಕೆ. ಹಾಗೆ ಕಾಲು ತಿಕ್ಸಕ್ಕೆ ಬಂದಾಳ. ತಾಯಿಗೆ ಕಾಲು ತಿಕ್ಸಕ್ಕೆ ಬಂದ್ರೆ ಅಲ್ಲಿ ಕಾಲು ತೆಗಿಸಿ ಕಳ್ಸ್ಯಾನವ. ಯಾರು? ಗೌಡ್ರು, ಮುರ್ನಾಳದವ್ರು. ಅಲ್ಲೇ ಅದು ಆದಿಯಲ್ಲ, ಉಗುತ್ನ್ಯಾಗ ಆಕಿನ ಮನಸ್ಸಿನಾಗ ಬಂತೈತಿ, ಲಡ್ಡು ಮುತ್ಯಾಗ ಬೆಟ್ಟ ಹಾಕೋಗುನು, ಮಠ ಇಲ್ಲೇ ಐತೆ ಅಂತ ಹೇಳಿ ಬಂದರೆ ಅಲ್ಲಿ ಮಠದಾಗ ಏನು ಸಮಾಧಿ ಐತಲ್ಲ, ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಯಾಳ. ಆ ಹುಡುಗಿಗೆ ಅಲ್ಲೇ ಮಲಗಿಸ್ಬಿಟ್ಟಾಳೆ. ಮುತ್ಯ ನೀನೇ ಏನು ಮಾಡ್ತೀವಿ ಮಾಡಿ ಈಕಿಗೆ ಅಂತ ಹೇಳಿ. ನಾನು ನಿಮ್ಗೆ ಹೇಳ್ತೀನಿ, ಆ ಹುಡುಗಿ ಎದ್ದು ಕುಂತ್ಬಿಟ್ಟೈತಿ, ಎದ್ದು ನಿಂತುಬಿಟ್ಟೈತಿ. ಹಾಂ, ನಿಂದ್ರಾಗ ಬರ್ತಿದ್ದಿಲ್ಲ, ಎತ್ಕೊಂಡು ಬಂದಾಳೆ. ಆ ಹುಡುಗಿ ಎದ್ದು ನಿಂತುಬಿಟ್ಟೈತಿ. ಅಷ್ಟು ಪವಾಡ ಒಂದು. ಆಮೇಲೆ
ಇಲ್ಲಿ ಕೆರ್ಕಲ್ಲಿ ಬೆಟ್ಟಿ ಅಂತ ಐತಿ. ಅಲ್ಲಿ ಶಿವು ಅಂತೇಳಿ ನಿಮ್ಮ ಹಡಪದ ಶಿವು ಅವಂದು ಸಣ್ಣ ಹುಡುಗಿದ್ದ ಒಂದು 8-10 ವರ್ಷದವ. ಅವ್ರ ತಾಯಿ ತಂದೆ ಏಕ್ದಮ್ ಬಡವ್ರು. ಅವ್ರು ಏನು ಮಾಡಿದ್ರು ಅಂದ್ರೆ ಆ ಮುತ್ಯ ಮಠದಾಗ ತಂದೆ ಬಿಟ್ರು ಅವ್ಗೆ, ಯಾರಿಗೆ ಆ ಶಿವಿಗೆ ಬಿಟ್ಟರು. ಒಂದು 5-6-7 ವರ್ಷ ಇದ್ದವ, ಸ್ವಲ್ಪ ದೊಡ್ಡವ ಆದ, 15-20 ವರ್ಷದವ ಆದ. ಆದಗಳೇ ಅವನು ಹೊಟ್ಟೆವೇನೆ ಇತ್ತು. ಯಾವ ಡಾಕ್ಟ್ರಿಗೆ ತೋರಿಸಿದ್ರು ಹೋಗಿದ್ದಿಲ್ಲ. ಅಲ್ಲಿ ಮಠದಾಗ ಬಿಟ್ಕೊಳ್ಳಿ, ಅಲ್ಲಿ ಇದ್ಕೊಳ್ಳಿ, ಹಿಂಗೆ ಆದ್ನಲ್ಲ ಏಕ್ದಮ್ ಕೆಂಪ ಮತ್ತು ಫಸ್ಟ್ ಕ್ಲಾಸ್ ಆಗಿಬಿಟ್ಟ, ಹೊಟ್ಟೆವೇನೆ ಹೋಗ್ಬಿಡ್ತು. ಈಗ ಸದ್ಯ ಅವ್ನ ಕೈ ಹಿಡಿಯೋರು ಯಾರಿಲ್ಲ. ಮನ್ಯಾಗ ಟ್ರ್ಯಾಕ್ಟರ್ ಐತಿ, ಮೊನ್ನೆ ಹೊಸ ಟ್ರ್ಯಾಕ್ಟರ್ ತೊಗೊಂಡಾನ. ಆಮೇಲೆ ಕಬ್ಬು ಹಾಕ್ತಾನ, ನೀರಾವರಿ ಮಾಡ್ಯಾನ. ಅವ್ರಪ್ಪ ನೋಡಿದ್ರೆ ಏಕ್ದಮ್ ಗಿಡ್ಡ, ಏನು ಪಾಪ ಬಡವ, ತಿನ್ನಂಗೆ ಸದ್ಯಕ್ಕೆ ಇದ್ದಿಲ್ಲ, ಅಷ್ಟು ಬಡತನ ಇತ್ತು. ಅಂಥದ್ದು ಲಡ್ಡು ಮುತ್ಯನ ಸೇವೆ ಮಾಡ್ತಾನ. ದರ ತಿಂಗಳು ಬಂದು ಅಲ್ಲಿ ಅಡುಗೆ ಮಾಡ್ತಾನೆ. ಏನು ಪ್ರಸಾದ್ ಅವರು ಮಾಡ್ತಾರಲ್ಲ, ಅನ್ನ ಸಾರು ಶಿರಾ ಅದೆಲ್ಲ ಅಡುಗೆ ಮಾಡ್ತಾನೆ. ಮತ್ತು ಈಗಾದರೂ ಅವಾಗಿಂದ 30 ವರ್ಷದಿಂದ ಈಗಾದರೂ ಸೇವೆ ಮಾಡ್ತಾನೆ. ತಿಂಗಳ ಬರ್ತಾನೆ, ಸೇವೆ ಮಾಡ್ತಾನೆ, ನೀಡ್ತಾನೆ. ನೀಡು ಮಠ ಕಲಾಸಾಗು ಮಠ ಕುಂದಿರ್ತಾನೆ. ಹಾಂ, ಕೆರ್ಕಲ್ ಮಠ ಅವ. ಹಾಂ, ಅವಂಗೆ ಆಶೀರ್ವಾದ ಆಗೈತಿ. ಮುತ್ಯ ಧನ್ಯ ಮಾಡಿಬಿಟ್ಟ ನಮ್ಗೆ. ಈಗ ಒಂದು ಮಂದಿ ಏನು ಹೇಳ್ತಾರಂದ್ರೆ ಭಕ್ತರು ಫೋನ್ ಮಾಡ್ರಿ, ಈಗ ಅಲ್ಲಿ ಸ್ವಾಮೀಜಿ ಅದಾರ, ಬೇರೆ ಯಾರು ನೇಮಿಸಿದಾರ ಹೆಂಗೆ ಅಂತ ಕೇಳಿ. ಇಲ್ಲ, ಸ್ವಾಮೀಜಿ ಯಾರು ಇಲ್ಲ, ಯಾರು ನಂಬಬೇಡ್ರಿ. ಕೆಲವರು ಲಡ್ಡು ಮುತ್ಯ ಒಬ್ಬ ಅದಾನ ಲಫಂಗ, ಲಡ್ಡು ಮುತ್ಯ ನನಗೆ ಮರಿ ಬಿಟ್ಟಾರ ಅಂತ ಹೇಳಿ ಹಳ್ಳ್ಯಾಗ ರೊಕ್ಕ ಹಾಕ್ಯಾನ ಕೆಲವು ಮಂದಿಗೆ. ಅಂಥ ಮಂದಿಗೆ ಮೋಸ ಆಗಕ್ಕೆ ಹೋಗ್ಬೇಡ್ರಿ. ಯಾರು ಸ್ವಾಮಿಗಳಿಲ್ಲ, ಯಾರಿಲ್ಲ. ಒಬ್ಬ ಅಲ್ಲಿ ಇದು ಮಾಡೋಕ್ಕೆ ಡಿಗ್ರಿಗೆ ಮಾಡೋಕ್ಕೆ ಒಬ್ಬರಿಗೆ ಇಟ್ಟಾರ, ಮ್ಯಾನೇಜರ್ ಟೈಪ್. ಅವ್ರು ಅದಾರ, ಬಾಕಿದಾರು ಅಲ್ಲಿ ಯಾರು ಇಲ್ಲ. ಯಾರಿಗೂ ಮೋಸ ಹೋಗಕ್ಕೆ ಹೋಗ್ಬೇಡ್ರಿ. ಲಡ್ಡು ಮುತ್ಯ ಇಲ್ಲ. ಕೆಲವರು ನಾನಾ ಲಡ್ಡು ಮುತ್ಯ ಅಂತೇಳಿ ಪಂಕ ಹಿಡಿದು ಅದು ಹಿಡಿದು ಇದು ಮಾಡ್ತಾರೆ. ಅವೇನು ಪವಾಡ ಅಲ್ಲ, ಅವೆಲ್ಲ ನಕಲಿ. ಅವ್ರಿಗೆ ಯಾರಿಗೂ ನಂಬಕ್ಕೆ ಹೋಗ್ಬೇಡ್ರಿ. ಅಂದ್ರೆ ನಿಮ್ಮ ನಂಬಿಕೆನೇ ಲಡ್ಡು ಮುತ್ಯ ಅಂತ ಹೇಳ್ತೀರಿ ನೀವು. ನಂಬಿಕೆ ಅದೇ. ಅಲ್ಲಿ ಯಾರು ಏನು ಆಶೀರ್ವಾದ ಮಾಡೋದಿಲ್ಲ, ಏನಿಲ್ಲ. ಯಾರು ನಿನ್ಗೆ ಮಕ್ಕಳು ಆಗ್ತೈತಿ, ರೊಕ್ಕ ಕೊಡ್ರಿ, ನನಗೆ ಇಷ್ಟು ಕೊಡ್ರಿ ಅಷ್ಟು ಕೊಡ್ರಿ ಅಂತ ಏನು ಕೇಳುವುದಿಲ್ಲ. ಅಲ್ಲಿ ಒಬ್ರು ಕುಂತಿರ್ತಾರೆ, ದೇಣಿಗೆಗೆ ಯಾರು ಏನು ಭಕ್ತರು 100 ಕೊಡಲಿ, 200 ಕೊಡಲಿ, 1000 ಕೊಡಲಿ, 10,000 ಕೊಡಲಿ ಕೊಡ್ತಾರೆ. ಆದರೆ ಯಾರೂ ಇಷ್ಟು ಕೊಡ್ರಿ ಅಂತೇಳಿ ಯಾರೂ ಕೇಳುವುದಿಲ್ಲ. ಯಾರೂ ಮೋಸ ಹೋಗ್ಬೇಡ್ರಿ. ಕೆಲವು ಮಂದಿ ನಾನಾ ಲಡ್ಡು ಮುತ್ಯ, ನಾನೇ ಮಠದವ, ನನಗೆ ಮರಿ ಬಿಟ್ಟಾರ ಅಂತೇಳಿ ಅಡ್ಡಾಡಕತ್ತಾರೆ. ಈಗ ಅವರೆಲ್ಲ ನಕಲಿ, ಅವ ಖರೀದಿ ತಿಳ್ಕೊಬೇಡ್ರಿ ಯಾರಿಗೂ.